ನಮಸ್ತೆ ಸ್ನೇಹಿತರೆ. ಆ, ನನ್ನ ಹೆಸರು AC ಚೆನ್ನಪ್ಪ ಅಂತೇಳಿ. ನಾನೊಬ್ಬ ನಿವೃತ್ತ ಶಿಕ್ಷಕರ ಬಡಾವಣೆ ಮದ್ದೂರು, ಮಂಡ್ಯ ಜಿಲ್ಲೆ ಸ್ನೇಹಿತರೆ. ಹಾಗೆಯೇ ಸುನೋ ಮೀಡಿಯಾ ಅಂತಕ್ಕಂಥ ಒಂದು ವಾಹಿನಿಯ ವರದಿಗಾರ ಕೂಡ ಹೌದು. ಶ್ರೀಯುತ ಟಿಪ್ಪು ವರ್ಧನ್ ಅಂತ ನಮ್ಮ ಸ್ನೇಹಿತರು, ಅವರು ನನಗೆ ಈ ಒಂದು ಅವಕಾಶನ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಾನು ಈಗ ಏನು ವರದಿಗಳನ್ನು, ಸತ್ಯಾಂಶಗಳನ್ನು ಈ ಒಂದು ವಾಹಿನಿ ಮೂಲಕ ಜನರಿಗೆ ತಲುಪಿಸಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ. ನಾನೀಗ ನಿಂತಿರುವಂಥ ಸ್ಥಳ ನಮ್ಮ ಶಿಂಷಾ ನದಿ, ನಮ್ಮ ಮದ್ದೂರಿನ ಶಿಂಷಾ ನದಿ ಕೊಲ್ಲಿ ಸರ್ಕಲ್ ಬಳಿ ಬಂದರೆ ಅಲ್ಲಿ ಬರುತ್ತೆ. 2 ಫ್ಲೈಓವರ್ ಬ್ರಿಡ್ಜ್ಗಳು ಇಲ್ಲಿದ್ದಾವೆ. ಅದರ ಪಕ್ಕದಲ್ಲಿ ನಾನು ನಿಂತಿದ್ದೀನಿ ಸ್ನೇಹಿತರೆ. ಏನು ಒಂದು ಸತ್ಯಾಂಶಗಳನ್ನು ತಮ್ಮ ಮೂಲಕ ತಿಳಿಸೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ಒಂದು ಯಂತ್ರಾಗಾರ ಇದೆ ಸ್ನೇಹಿತರೆ. ನೋಡಿ, ಇದು ಯಂತ್ರಾಗಾರ. ಒಂದು ಶಿಂಷಾ ನದಿಗೆ ಏನು 2019ನೇ ಇಸ್ವಿನಲ್ಲಿ ಒಂದು ಯಂತ್ರಾಗಾರವನ್ನು ಅಳವಡಿಸಿದ್ದಾರೆ. ಒಂದು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥ ಯಂತ್ರಾಗಾರ ಇದು. ನೋಡಿ, ಇಲ್ಲಿ ಈ ಒಂದು ಒಳಗೆ ನೀರು ಅಂದರೆ ಇದರ ಮೂಲವನ್ನು ಸರಿಪಡಿಸ್ಕೊಳ್ದೇ ಮಾಡಿರುವಂಥ ಒಂದು ಯೋಜನೆ ಇದು. ನೋಡಿ, ಈ ನೀರು ಇಲ್ಲಿ ಇವತ್ತು ಈ ತೂಬ್ಗೆ ನೀರು ಸಿಗಲ್ಲ ಅನ್ನೋ ಕಾರಣಕ್ಕಾಗಿ ಈ ಮಿಷನ್ ಓಡ್ತಾ ಇಲ್ಲ ಅಂತ ಹೇಳಿದ್ರು. ಆದರೆ ಒಂದು ವರ್ಷದವಿಂದಲೂ ಇದನ್ನು ಓಡಲೇ ಇಲ್ಲ. ಒಳಗೆ ತುಂಬಿ ಹರಿತಾ ಇದ್ದಾಗಲೂ ಕೂಡ ನೀರನ್ನ ಇದನ್ನು ಆನ್ ಮಾಡಲಿಲ್ಲ. ಏನು ಅಂತ ಗೊತ್ತಿಲ್ಲ. ಚೆನ್ನಾಗಿದೆ ಆ ಯಂತ್ರಾಗಾರಗಳು. ಇವಾಗ ಬಟನ್ ಒತ್ತಿದ್ರು ಕೂಡ ಅದು ವರ್ಕ್ ಮಾಡ್ತಾಯಿದೆ. ಒಬ್ಬ ಕೆಲಸಗಾರ ಇದ್ದ, ಅವನು ಸಂಬಳ ಕೊಡ್ತಾಯಿಲ್ಲ ಅಂಥೇಳಿ ಇಲ್ಲಿ ತೆಗಿತಾ ಇಲ್ಲ, ಬಾಗಿಲು ತೆಗಿತಾ ಇಲ್ಲ. ನಾನು ಎಷ್ಟೋ ಸಲ ವಿಡಿಯೋ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಪ್ಪ AC ಅಂತಿದೆ, ಅಲ್ಲಿ ಹಾಕಿದ್ದೀನಿ ಸ್ನೇಹಿತರೆ. ಈ ಸತ್ಯ ನಮ್ಮ ಜನಪ್ರತಿನಿಧಿಗಳು ತಲುಪಿ ಅಲ್ಲಿಂದ ಯಾರು ಮಿನಿಸ್ಟ್ರುಗಳೋ ಅಥವಾ ಯಾರು ಏನು ಇದರ ಜವಾಬ್ದಾರಿ ಯಾರು ಹೊತ್ತಿದ್ದಾರೋ ಅಂಥ ಅಧಿಕಾರಿಗಳಿಗೆ ತಲುಪಿ ಇದು ಕಾರ್ಯಪ್ರವೃತ್ತರಾಗಲಿ ಅಂತ ಅಂದ್ಬಿಟ್ಟು ಎಷ್ಟೋ ಸಲ ಮಾಡಿದ್ದೀನಿ ಸ್ನೇಹಿತರೆ. ಆದರೂ ಕೂಡ ಯಾರೂ ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳೋದಕ್ಕೆ ಮಾತ್ರ ಬಾಯಿದೆ, ಆದರೆ ಜನನಾಯಕನಿಗೆ ಆಗಲಿ ಅಥವಾ ಅಧಿಕಾರಸ್ಥ ಜನಗಳಿಗೆ ಅವರ ಕರ್ತವ್ಯ ಕಾಣಿಸ್ತಾ ಇಲ್ಲ. ನಾನು ಒಬ್ಬ ಸಾಮಾನ್ಯ ಶಿಕ್ಷಕನಾಗಿ, ನಿವೃತ್ತ ಶಿಕ್ಷಕನಾಗಿ ಇದರ ಒಂದು ಕಣ್ಣೀರ ಕಥೆಯನ್ನು ತಮ್ಮ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದು ಶಿಂಷಾ ನದಿ. ಇದರೊಳಗೆ ಅನಾಚಾರಗಳು ಬೇಕಾದಷ್ಟು ನಡೀತಾ ಇದ್ದಾವೆ. ಕಸಗಳನ್ನು ತಂದು ಸುರಿತಾ ಇದ್ದಾರೆ. ಇದರ ಸೌಂದರ್ಯನ ಹಾಳುಗೆಡುತ್ತಾ ಇದ್ದಾರೆ. ಇದು ಅನ್ಯಾಯ ಇದು. ಆಮೇಲೆ ಮರಳು ದಂಧೆ ನಡೀತಾ ಇದೆ. ಈ ಒಂದು ಶಿಂಷಾ ನದಿ ಒಳಗಡೆ ಮರಳು ದಂಧೆ ಕೂಡ ನಡೀತಾ ಇದೆ. ಯಾರೂ ಕೇಳೋರಿಲ್ಲ. ನಮ್ಮ ತಹಸೀಲ್ದಾರ್ ಅವರು ಕಣ್ಣು ಮುಚ್ಚಿಕೊಳ್ತಾ ಇದ್ದಾರೆ. ನಮ್ಮ ಪೊಲೀಸ್ ಇಲಾಖೆ ಅದರ ಬಗ್ಗೆ ಏನು ಗಮನಿಸ್ತಾ ಇಲ್ಲ. ಇದು ಅನ್ಯಾಯ. ಆಮೇಲೆ ಈ ನೀರು ಭಾಳಷ್ಟು ಕುಲುಗೆಟ್ಟು ನಿಂತಿದೆ. ಕೊಳಚೆ ನೀರು, ಆ ನಗರಸಭೆಯ ಕೊಳಚೆ ನೀರು ಈ ಒಂದು ನದಿಗೆ ಬಂದು ಸೇರ್ತಾ ಇದೆ. ನಗರಸಭೆ ಅಥವಾ ಯಾರೋ ಅವರೇನು ಇದ್ದಾರೋ ಅಂತ ನನಗೆ ಗೊತ್ತಿಲ್ಲ. ಒಂದು ಸಲ DC ಸಾಹೇಬರು ಬಂದು ಏನೋ ಮೀಟಿಂಗ್ ಮಾಡ್ತಾಯಿದ್ದಾಗ ಯಾರೋ ಒಬ್ಬ ಕೇಳಿದ್ನಂತೆ, ವೈದ್ಯನಾಥಪುರದ ಬಳಿ ಎಲ್ಲ ನೀರು ಕೆಟ್ಟು ಎಲ್ಲ ನಿಂತಿದೆ, ಶಿಂಷಾ ನದಿ ನೀರು ಕೆಟ್ಟೋಗಿದೆ, ಇದನ್ನು ತಡೀರಿ ಅಂತ. ಏನು ತಡೆದರು? ಏನೂ ಇಲ್ಲ, ಅಷ್ಟೇ. ಅವ್ನು ಕೇಳ್ದ ಅಷ್ಟೇ, ಅದಾಯಿತು. ಇವತ್ತಿಗೂ ಕೂಡ ಇದನ್ನು ಸರಿಪಡಿಸ್ಬೇಕು. ಪರಿಸರ ಅಂತ ಅಂದರೆ ಏನು? ಪರಿಸರ ಸಂರಕ್ಷಣೆ ಮಾಡಬೇಕಾಗಿರೋದು ಎಲ್ಲರ ಧರ್ಮ, ಎಲ್ಲರ ಕರ್ತವ್ಯ. ನಮ್ಮ ಪ್ರಜೆಗಳು, ಎಲ್ಲ ರೀತಿಯ ಜನರು ಪರಿಸರವನ್ನು ಸಂರಕ್ಷಣೆ ಮಾಡಿದ್ರೆ ಮುಂದಿನ ಸಂತತಿಗೆ ಒಳ್ಳೆಯ ಗಾಳಿ ಬೆಳಕು ಸಿಗೋದಕ್ಕೆ ಸಾಧ್ಯ ಆಗುತ್ತೆ, ಜನ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿ ಕೊಳಚೆ ನೀರಿದ್ದರೆ ಆ ಒಂದು ಪವಿತ್ರವಾದ ಜಾಗದಲ್ಲಿ ನಮ್ಮ ಜನ ಅದೇ ನೀರನ್ನು ಮುಳುಗಿ ಹೇಳ್ತಾರೆ, ಏನು ಮಹಾ ಪುಣ್ಯವಂತ ನಾನು ಅಂತೇಳಿ. ನಿಜವಾಗ್ಲೂ ಇವೆಲ್ಲ ನಡೀಬಾರ್ದು ಸಮಾಜದೊಳಗೆ. ಇಲ್ಲಿ ಒತ್ತುವರಿ ಕೂಡ ನಡೆದಿರ್ತದೆ ಸ್ನೇಹಿತರೆ. ಎಲ್ಲ ನದಿಯ ಪಕ್ಕದಲ್ಲಿರುವ ಜಮೀನಸ್ಥರು ಎಲ್ಲರೂ ಅದನ್ನು ಒತ್ತುವರಿನ ಬಿಡಿಸ್ಬೇಕು. ಅದು ಏನು ಅಧಿಕಾರಸ್ಥರು ಒತ್ತುವರಿಯನ್ನು ಇಲ್ಲಿ ತೆರವುಗೊಳಿಸಿ ಭಾಳಷ್ಟು ಕೆಲಸ ನಡೀತಾ ಇದೆ. ಒಂದು ಸೂಳೆಕೆರೆ ಅಂತ ಬರುತ್ತೆ ಇಲ್ಲಿ ಮದ್ದೂರಿನಲ್ಲಿ.
ಸೂಳೆಕೆರೆ ದೊಡ್ಡಸಿಂಕೆರೆ ಹತ್ರ 190 ಎಕರೆ ಜಮೀನನ್ನು ಬಿಡಿಸಿದ್ರಂತೆ. ಭಾಳಷ್ಟು ಅಭಿವೃದ್ಧಿ ಕೆಲಸ ನಡೀತಾ ಇದ್ದಾವೆ. ಹಾಗೆಯೇ ತೈಲೂರು ಕೆರೆ 170 ಎಕರೆ ಏನೋ ಇದೆಯಂತೆ. ಹಾಗೆಯೇ ಇಲ್ಲೇ ಕೋಡಹಳ್ಳಿ ಭಾಗದಲ್ಲಿ ಇಲ್ಲಿ ನಮ್ಮ ಉಗ್ರಸ್ವಾಮಿ ದೇವಸ್ಥಾನದ ಒಂದಷ್ಟು ಜಮೀನು ಕೂಡ 75 ಎಕರೆಯಷ್ಟು ಇದೆಯಂತೆ. ಎಲ್ಲ ಏನು ಅದನ್ನು ಎಲ್ಲ ಇದು ಮಾಡ್ಕೊಂಡಿದ್ದಾರೆ, ಕಳ್ಳತನದಿಂದ ಅದನ್ನು ತಮ್ಮದು ಅಂತ ಇಟ್ಕೊಂಡಿದ್ದಾರೆ. ಆದರೆ ಅವರ ಹೆಸರಲ್ಲಿ ಇಲ್ವಂತೆ. ಹಾಗಾಗಿ ನೋಡಿ, ಇದೆಲ್ಲ ನೋಡಿ, ವಾಸ್ತವವಾಗಿ ಇದು ಸರ್ಕಾರಿ ಜಾಗ. ಇದನ್ನು ಯಾವ ಮಟ್ಟದಲ್ಲಿ ಇಡ್ಬೋದು, ಒಳ್ಳೆಯ ಅಭಿವೃದ್ಧಿಪಡಿಸಿ ಇದನ್ನು ಒಂದು ಪಾರ್ಕ್ ಆಗಿ ಮಾಡ್ಬೋದು. ಆಗ ಒಂದಷ್ಟು ಏನು ಹಿರಿಯ ನಾಗರಿಕರು ಬಂದು ಇಲ್ಲಿ ಒಂದಷ್ಟು ಕಾಲ ವಾಕ್ ಮಾಡ್ಕೊಂಡು ಸುತ್ತ ಇಲ್ಲಿ ಮಾಡ್ಬೋದಾಗಿದೆ. ಅದರ ಅನ್ಯಾಯ ಅದೇನೋ ಹೇಳ್ತಾರೆ ಗಾದೆ, ಈ ದೇಶದಲ್ಲಿ ಬರೀ ಅತ್ಯಾಚಾರ ಅನಾಚಾರ ದೇಶವನ್ನು ಹತ್ತಿ ಉರಿಸ್ತಾ ಇದ್ದಾರೆ. ಅವ್ರ ಮೇಲೆ ಇವ್ರು ಎತ್ಕಟ್ಟೋದು, ಇವ್ರ ಮೇಲೆ ಅವ್ರು ಎತ್ಕಟ್ಟಿ ಓಟ್ ಹಾಕಿಸ್ಕೊಂಡು ಸರ್ಕಾರ ದುರಾಡಳಿತ ತುಂಬ ನಿಜವಾಗ್ಲೂ ಇವತ್ತು ಭಾಳ ಬೇಸರ ಆಗುತ್ತೆ. ನಮ್ಮ ಮುಂದಿನ ಸಂತತಿ ಖಂಡಿತ ಬದುಕೋದಕ್ಕೆ ಕಷ್ಟ ಆಗುತ್ತೆ. ದಯಮಾಡಿ ಇದೆಲ್ಲ ತಡಿಬೇಕು. ಅಧಿಕಾರಿಗಳು ದಯಮಾಡಿ ಇದನ್ನೆಲ್ಲ ತಡಿಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್.